ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ದೆಹಲಿಗೆ ತೆರಳಿರುವ ಡಿ.ಸಿ.ಎಂ ಮತ್ತೆ ಸಿ.ಎಂ ಅವರು ಕೂಡ ಏನು ರಾಹುಲ್ ಗಾಂಧಿ ಅವರನ್ನ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಕ್ಕೆ ಹೋದ್ರೆ ಕೇವಲ 5 ಜನಕ್ಕೆ ಮಾತ್ರ ಒಳಗಡೆ ಪ್ರವೇಶ, ಮಿಕ್ಕಿದವರಿಗೆ ಇನ್ನು ಡೋರ್ ಏನು ಬಂದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈ ವೋಲ್ಟೇಜ್ ಮೀಟಿಂಗ್ ಮಾತ್ರ ಇದು, 5 ಜನರಿಗೆ ಮಾತ್ರ ಈ ಮೀಟಿಂಗ್ ಅನ್ನೋ ಕುರಿತಾಗಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಬರ್ತಾ ಇರೋದು. ಯಾಕಂದ್ರೆ ಎಐಸಿಸಿ ಭವನಕ್ಕೆ ಭೇಟಿ ಕೊಟ್ಟಿರುವಂತ ಈಗಾಗಲೇ ಸಿಎಂ ಆಗಿರ್ಬೋದು, ಡಿ.ಸಿ.ಎಂ ಆಗಿರ್ಬೋದು, ಈಗಾಗಲೇ ಚರ್ಚೆಗಳನ್ನು ನಡೀತಾ ಇರೋದು. ತಾವುಗಳ ಬೆಳವಣಿಗೆಯನ್ನ ನೋಡ್ತಾ ಇದ್ರು. ಯಾಕೆಂದ್ರೆ ಸಿಎಂ ಪಟ್ಟ ಬದಲಾವಣೆ ಕುರಿತಾಗಿ, ಜೊತೆಗೆ 2 ವರ್ಷದ ನಂತರ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋದು ಕುರಿತಾಗಿ ಇಲ್ಲಿ ಪಿಎಂ ಟಿವಿ ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಇದೀವಿ. ಯಾಕೆಂದ್ರೆ ಸಿಎಂ ಜೊತೆಗೆ ಈಗಾಗಲೇ ಭೇಟಿ ಕೊಟ್ಟು ಮಾತುಕತೆ ನಡೆಸ್ತಾ ಇರುವಂತದ್ದು, ಮತ್ತೆ ಜೊತೆಗೆ ಡಿ.ಕೆ. ಶಿವಕುಮಾರ್ ತಮ್ಮ ಸೋದರನ ಜೊತೆಗೆ ಕೂಡ ಇವತ್ತು ಡೆಲ್ಲಿಗೆ ಭೇಟಿ ಕೊಟ್ಟಿರುವಂತದ್ದು. ಈ ವಿಚಾರ ಕುರಿತಾಗಿ ಏನು ಇಲ್ಲಿ ಸಿಎಂ ಚರ್ಚೆ ವಿಷಯ ಬಂದಾಗ ಮತ್ತು ಸಿಎಂ ಬದಲಾವಣೆ ಬಂದಾಗ ಮತ್ತೊಂದು ವಿಷಯ ಕೇಳ್ಪಡ್ತಾನೆ, ದಲಿತ ಸಿಎಂ ಬೇಕು ಅನ್ನೋ ವಿಚಾರವನ್ನು ಕೂಡ ನಾವು ಕೇಳ್ಪಡ್ತಾ ಇರುವಂತದ್ದು. ಯಾಕೆಂದ್ರೆ ದಲಿತ ಸಿಎಂ ಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಕ್ಕೆ ಏರಿದ್ರೆ ಇಲ್ಲಿ ದಲಿತ ಸಿಎಂ ಕೂಡ ದಾರಿ ಕಾಯ್ತಾ ಇದ್ದಾರೆ, ದಲಿತ ಸಿಎಂ ಬೇಕು ಅನ್ನೋದನ್ನು ಕೂಡ. ಯಾಕೆಂದ್ರೆ ಈಗಾಗಲೇ ಜಿ ಪರಮೇಶ್ವರ್ ಅವರು ಕೂಡ ಸಿಎಂ ಅವರ ಜೊತೆಗೆ ಓಡಾಡೋದು ಮತ್ತು ಒಡನಾಟಗಳನ್ನ ತಾವು ನೋಡ್ತಾ ಇದ್ರು. ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಸುಮಾರು 5 ಜನ ಸಚಿವರು ಮೀಟಿಂಗ್ ಅನ್ನ ಮಾಡಿ ಆ ನಂತರದಲ್ಲಿ ಏನು ಸಿಎಂ ಅವರ ಜೊತೆಗೆ ಭೇಟಿ ಆಗುವಂತ ವಿಚಾರವನ್ನು ಕೂಡ ಮಾಡಿರುವಂತದ್ದು. ಯಾಕೆಂದ್ರೆ ಸಿಎಂ ಸ್ಥಾನ ಕೇಳಿದಾಗ ಅಲ್ಲಿ ಕೇಳಿ ಬರ್ತಾ ಇದ್ದು, ಮತ್ತೆ ಜಿ ಪರಮೇಶ್ವರ್ಗೂ ಕೂಡ ಸಿಎಂ ಪಟ್ಟ ಬೇಕು ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಎದ್ದು ಕಾಣಿರುವಂತದ್ದು. ಈಗಾಗಲೇ ಡೆಲ್ಲಿಗೆ ಭೇಟಿ ಕೊಟ್ಟು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಈಗ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಸಿಎಂ ಪಟ್ಟದ ಬಗ್ಗೆ ಚರ್ಚೆ ಆಗುತ್ತಾ? ಅಲ್ಲಿರುವ ಸಚಿವರನ್ನ ಮಾಧ್ಯಮದ ಜೊತೆಗೆ ಮಾತನಾಡಿದಾಗ ನಾವು ದೆಹಲಿಗೆ ಮುಂಚೆನು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ ಅನ್ನುವ ಮಾತನ್ನ ಕೇಳ್ಪಡ್ದೆ. ಆದ್ರೆ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನದ ಬಗ್ಗೆ ಆಗಿರ್ಬೋದು ಅಥವಾ ಸಿಎಂ ಬದಲಾವಣೆ ಕುರಿತಾಗಿರ್ಬೋದು ಕೂಡ ಇಲ್ಲಿ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಒಂದು ವಿಚಾರನ ಹೇಳ್ಬೇಕು, ಒಂದು ಸಿಎಂ ಬದಲಾವಣೆ ಆಗಿರ್ಬೋದು, ಜೊತೆಗೆ ಇಲ್ಲಿ ಸಚಿವ ಸಂಪುಟ ಸ್ಥಾನ ಆಗಿರ್ಬೋದು. ಯಾಕೆಂದ್ರೆ ಈಗಾಗಲೇ 5 ಬಾರಿ 6 ಬಾರಿ ಶಾಸಕರಾಗಿರುವಂತ ಅವರಿಗೂ ಕೂಡ ಸಚಿವ ಸಂಪುಟ ಬೇಕು, ನಾವು ಸಚಿವರ ಆಗ್ತೀವಿ ಅನ್ನೋದನ್ನು ಕೂಡ ಎಲ್ಲೋ ಒಂದು ಕಡೆ ಕೂಗು ಕೇಳಿ ಬರ್ತಾ ಇರುವಂತದ್ದು. ಈ ಪಿಎಂ ಟಿವಿ ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ಕೊಡ್ತಾ ಇರುವುದು.